ವ್ಯಾಯಾಮ ಏನು ಮಾಡಬೇಕು? ಈಗೆಲ್ಲ ಜಿಮ್ಗೆ ಹೋಗೋದು ಸಾಮಾನ್ಯ ಆಗ್ಬಿಟ್ಟಿದೆ. ಆಯುರ್ವೇದ ಹಳೆ ಕಾಲದಲ್ಲಿ ಯಾವ ಥರದ್ದು ಬೇಕಾದರೂ ವ್ಯಾಯಾಮ ಮಾಡ್ಬೋದಿತ್ತು. ದೇಹಕ್ಕೆ ಶ್ರಮ ಮಾಡುವಂತಹ ಚಟುವಟಿಕೆಗಳೇನಿದೆ ಅದೆಲ್ಲನೂ ವ್ಯಾಯಾಮನೇ. ವಾಕ್ ಮಾಡೋದಾಗ್ಬೋದು, ಈಜೊಡಿಯೋದಾಗ್ಬೋದು, ಕುಸ್ತಿ ಮಾಡ್ಬೋದು. ಹಿಂದೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಚರಕಾಚಾರ್ಯರು. ಬಾವಿ ತೋಡೋದು, ಕತ್ತಿ ವರಸೆ ಮಾಡೋದು, ಕುದುರೆ ಸವಾರಿ ಮಾಡೋದು, ಇದೆಲ್ಲ ವ್ಯಾಯಾಮಕ್ಕೇ ಬರುತ್ತೆ. ವ್ಯಾಯಾಮನ ಅವರವರ ದೇಹ ಶಕ್ತಿಗೆ ಅನುಸಾರವಾಗಿ ಮಾಡಬೇಕು. ಹೇಗೆ ನಮಗೆ ಇಷ್ಟು ವ್ಯಾಯಾಮ ಸಾಕು ಅಂತ ನಾವು ಹೇಗೆ ನಿರ್ಧಾರ ಮಾಡೋದು? ಅದಕ್ಕೆ ಸಹ ಒಂದು ಒಳ್ಳೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ನೀವು ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಹಣೆ ಮೇಲೆ ಬೆವರು ಬಂತು ಅಂದರೆ ಅದು ನಿಮ್ಮ ದೇಹಕ್ಕೆ ಸಾಕಷ್ಟು ವ್ಯಾಯಾಮ ಅಂತ ಹೇಳಿ. ಸೊ ಬೆವರು ಬಂದ ತಕ್ಷಣ ನಿಲ್ಲಿಸ್ಬಿಡ್ಬೇಕು. ಅಷ್ಟು ವ್ಯಾಯಾಮ ನಿಮಗೆ ಸಾಕು. ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಶರೀರದ ಟೋನ್ ಅಂದರೆ ದೃಢತೆ ಚೆನ್ನಾಗಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಸೌಂದರ್ಯ ಫುಲ್ಲು ಒಂಥರ ಇಡೀ ದೇಹದ ಸೌಂದರ್ಯ ಒಂಥರ ನಿಮಗೆ ಇಂಪ್ರೂವ್ ಆಗುತ್ತೆ. ಇದೆಲ್ಲ ವ್ಯಾಯಾಮದ ಉಪಯೋಗಗಳು.